ಬಹಳ ಹಿಂದೆ ಸಂಭವಿಸಿದ ಘಟನೆ ಇದು. ಪ್ರೊಫೆಸರ್ ಸ್ಟುವರ್ಟ್ ಬ್ಲಾಕಿ ಪಾಠವನ್ನು ಮಾಡಲು ಎಡಿನ್ಬರ್ಗ್ ವಿಶ್ವವಿದ್ಯಾಲಯಕ್ಕೆ ಹೋದರು. ಅವರು ವಿದ್ಯಾರ್ಥಿಗಳಿಗೆ ಜೋರಾಗಿ ಓದಲು ಹೇಳಿದಾಗ ಒಬ್ಬ ವಿದ್ಯಾರ್ಥಿ ಎದ್ದು ಜೋರಾಗಿ ಓದಿದನು. ಅವನು ಪುಸ್ತಕವನ್ನು ಎಡಗೈಯಲ್ಲಿ ಹಿಡಿದಿದ್ದನು. ಅದನ್ನು ಕಂಡ ಪ್ರೊಫೆಸರ್ ಸ್ಟುವರ್ಟ್ ಕೋಪದಿಂದ ಪುಸ್ತಕವನ್ನು ಬಲಗೈಯಲ್ಲಿ ಹಿಡಿದುಕೋ, ಇಲ್ಲವಾದರೆ ಕುಳಿದುಕೋ ಎಂದು ಜೋರಾಗಿ ಕೂಗಿದರು. ಇದನ್ನು ಕೇಳಿದ ವಿದ್ಯಾರ್ಥಿ ತಲೆಯನ್ನು ಬಗ್ಗಿಸಿ ತನ್ನ ಬಲಗೈಯನ್ನು ಎತ್ತಿ ತೋರಿಸಿದನು. ಅವನ ಕೈ ಮೊಣಕಟ್ಟಿನವರೆಗೆ ಮಾತ್ರ ಇತ್ತು. ಇದನ್ನು ನೋಡಿದ ಪ್ರೊಫೆಸರ್ ದುಃಖಕ್ಕೆ ಒಳಗಾದರು. ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ತಕ್ಷಣ ಅವರು ಹುಡುಗನ ಬಳಿಗೆ ಹೋಗಿ ಅವನ ಭುಜದ ಮೇಲೆ ಕೈಯನ್ನಿಟ್ಟು ಅಳತೊಡಗಿದರು. ನನ್ನನ್ನು ಕ್ಷಮಿಸು ಎಂದು ಹೇಳಿ ಅವನನ್ನು ಅಪ್ಪಿಕೊಂಡರು. ಇದರಿಂದಾಗಿ ಆ ವಿದ್ಯಾರ್ಥಿಗೆ ಸಮಾಧಾನವಾಯಿತು ಮತ್ತು ಇತರ ವಿದ್ಯಾರ್ಥಿಗಳು ಸಂತೋಷಗೊಂಡರು. ಪ್ರೊಫೆಸರ್ ಸ್ಟುವರ್ಟ್ ನಡೆದ ಸಂಭವವನ್ನು ತಮ್ಮ ಗೆಳೆಯರಿಗೆಲ್ಲ ಹೇಳಿದರು. ಹೀಗೆ ವರ್ಷಗಳು ಕಳೆದವು. ಒಂದು ದಿನ ಒಂದು ಸಭೆಯಲ್ಲಿ ಸ್ಟುವರ್ಟ್ನ ಗೆಳೆಯರೊಬ್ಬರು ಈ ವಿಷಯದ ಬಗ್ಗೆ ಹೇಳಿದರು. ಆಗ ಸಭೆಯಲ್ಲಿನ ಒಬ್ಬ ವ್ಯಕ್ತಿ ತನ್ನ ಕೈಯನ್ನು ಎತ್ತಿ ತೋರಿಸಿದನು. ಅವನಿಗೂ ಸಹ ಮೊಣಕೈ ಕೆಳಗೆ ಕೈ ಇರಲಿಲ್ಲ. ಅವನು ಎದ್ದು ನಿಂತು ಆ ಹುಡುಗ ನಾನೇ ಅಂದು ಅವರು ಕಣ್ಣೀರನ್ನು ಸುರಿಸಿ ಕ್ಷಮೆ ಕೇಳಿದ ಘಟನೆ ನನ್ನ ಜೀವಿತವನ್ನೇ ಬದಲಾಯಿಸಿತು. ನಾನು ದೇವರನ್ನು ತಿಳಿದವನಲ್ಲಿದ್ದರೂ ಅಂದು ಸ್ಟುವರ್ಟ್ರಲ್ಲಿ ಯೇಸುಕ್ರಿಸ್ತರನ್ನು ಕಂಡುಕೊಂಡೆ. ಆ ಘಟನೆ ನನ್ನ ಜೀವಿತದಲ್ಲಿ ನಡೆಯದಿದ್ದರೆ ಖಂಡಿತವಾಗಿಯೂ ನಾನು ಪಾಪಿಯಾಗಿ ಜೀವನವನ್ನು ನಡೆಸುತ್ತಿದ್ದೆ ಎಂದನು. ನಾವು ಮಾನವರು. ನಮ್ಮಿಂದ ತಿಳಿದೋ ತಿಳಿಯದೆ ತಪ್ಪು ಆಗುವುದು ಸಹಜ. ನಾವು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳುವುದರಲ್ಲಿ ಮುಂದಿನವರಾಗಿರಬೇಕು. ತಪ್ಪನ್ನು ಒಪ್ಪಿಕೊಳ್ಳುವುದು ನಿಮ್ಮನ್ನು ಬಲಹೀನತೆ ಎಂದು ತೋರಿಸದೆ ನಿಮ್ಮಲ್ಲಿನ ಬಲ ಮತ್ತು ದೇವರ ಭಯವನ್ನು ಎತ್ತಿ ತಿಳಿಸ್ತದೆ. ನಾನು ಹೇಳ್ತಾ ಇರೋದು ಸರಿ ತಾನೇ?